ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 10-3-2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಮನುಷ್ಯರಿಂದ ದೇವತೆ ಆಗುವಂತಹ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೂ ಮನುಷ್ಯರಿಂದ ದೇವತೆ ಆಗುವಂತಹ ಶಿಕ್ಷಣವನ್ನು ಕಲಿಸಬೇಕು. ಎಲ್ಲರಿಗೂ ಶಾಂತಿಧಾಮ ಮತ್ತು ಸುಖಧಾಮದ ಮಾರ್ಗದ ಬಗ್ಗೆ ತಿಳಿಸಬೇಕು. ಇಂದಿನ ಪ್ರಶ್ನೆಯಾಗಿದೆ, ಯಾರು ಸತೋ ಪ್ರಧಾನ ಪುರುಷಾರ್ಥಿಗಳಾಗಿದ್ದಾರೋ ಅವರ ಲಕ್ಷಣ ಏನಾಗಿರುತ್ತದೆ? ಉತ್ತರ: ಸತೋ ಪ್ರಧಾನ ಪುರುಷಾರ್ಥಿಗಳು ಅನ್ಯರನ್ನೂ ಕೂಡ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ಸತೋ ಪ್ರಧಾನ ಪುರುಷಾರ್ಥಿಗಳು ಅನೇಕರ ಕಲ್ಯಾಣವನ್ನು ಮಾಡುತ್ತಿರುತ್ತಾರೆ. ಸತೋ ಪ್ರಧಾನ ಪುರುಷಾರ್ಥಿಗಳು ಜ್ಞಾನಧನದಿಂದ ಜೋಳಿಗೆಯನ್ನು ತುಂಬಿಕೊಂಡು ಜ್ಞಾನವನ್ನು ದಾನವಾಗಿ ನೀಡುತ್ತಾರೆ. 21 ಜನ್ಮಕ್ಕೋಸ್ಕರ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಅನ್ಯರಿಗೂ ಆಸ್ತಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಇಂದಿನ ಗೀತೆಯಾಗಿದೆ, ಓಂ ನಮಃ ಶಿವಾಯ. ಓಂ ಶಾಂತಿ. ಭಕ್ತರು ಯಾವ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೋ ನೀವು ಆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿಯಾಗಬೇಕು. ಆ ಪರಮಾತ್ಮ ತಂದೆಗೆ ಶಿವಾಯ ನಮಃ ಎಂದು ಕರೆದು ಮಹಿಮೆಯನ್ನು ಮಾಡುತ್ತಾರೆ. ನೀವೀಗ ನಮಃ ಎಂದು ನಮಸ್ಕಾರವನ್ನು ಮಾಡುವ ಅವಶ್ಯಕತೆ ಇಲ್ಲ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ನೀವೀಗ ನಮಃ ಎಂದು ಎಂದೂ ನಮಸ್ಕಾರವನ್ನು ಮಾಡುವುದಿಲ್ಲ. ಇಲ್ಲಿ ಪರಮಾತ್ಮ ತಂದೆಯಾಗಿದ್ದಾರೆ. ಆ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಅಂದ ಮೇಲೆ ನೀವು ತಂದೆಗೆ ನಮಸ್ಕಾರವನ್ನು ಮಾಡುವುದಿಲ್ಲ. ಅಂದರೆ ತಂದೆಗೆ ನಮಃ ಎಂದು ಹೇಳಿ ನಮಸ್ಕಾರವನ್ನು ಮಾಡುವುದಿಲ್ಲ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ. ಜೀವಾತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ. ಬೇಹದ್ದಿನ ತಂದೆಯ ಮೂಲಕ ಹೇಗೆ ಆಸ್ತಿಯನ್ನು ಪಡೆದುಕೊಳ್ಳಬಹುದು ಅನ್ನುವ ಮಾರ್ಗದ ಬಗ್ಗೆ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ. ಈಗ ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸತ್ಯುಗ ಸುಖಧಾಮ ಆಗಿದೆ ಮತ್ತು ಎಲ್ಲಿ ಆತ್ಮರು ನಿವಾಸವನ್ನು ಮಾಡುತ್ತಾರೋ ಆ ಸ್ಥಾನಕ್ಕೆ ಶಾಂತಿಧಾಮ ಎಂದು ಕರೆಯಲಾಗುತ್ತದೆ. ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ಅನ್ನುವ ಸ್ಮೃತಿ ನಿಮ್ಮ ಬುದ್ಧಿಯಲ್ಲಿ ಇದೆ. ಈ ಕಲಿಯುಗಕ್ಕೆ ದುಃಖಧಾಮ ಎಂದು ಕರೆಯಲಾಗುತ್ತದೆ. ನಿಮಗೆ ಗೊತ್ತಿದೆ, ಆತ್ಮರಾದ ನಾವು ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅಥವಾ ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ನಾವು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ. ಈ ಲಕ್ಷ್ಮಿ ಮತ್ತು ನಾರಾಯಣ ಕೂಡ ದೇವತೆಗಳಾಗಿದ್ದಾರೆ. ಹೊಸ ಜಗತ್ತಿಗೋಸ್ಕರ ನಾವೀಗ ಮನುಷ್ಯರಿಂದ ದೇವತೆ ಆಗಬೇಕು. ನೀವೀಗ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತೀರಾ. ಶಿಕ್ಷಣವನ್ನು ಕಲಿಯುವಂತಹ ಪುರುಷಾರ್ಥದಲ್ಲಿ ಕೆಲವರು ಬಹಳಷ್ಟು ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಶಿಕ್ಷಣವನ್ನು ಕಲಿಯುವಂತಹ ಮಾತಿನಲ್ಲಿ ಕೆಲವರು ಡಲ್ಲಾಗಿ ಇರುತ್ತಾರೆ. ಅಂದರೆ ಚೆನ್ನಾಗಿ ಶಿಕ್ಷಣವನ್ನು ಕಲಿಯುವುದಿಲ್ಲ. ಸತೋ ಪ್ರಧಾನ ಪುರುಷಾರ್ಥಿಗಳು ಯಾರಾಗಿದ್ದಾರೋ ಆ ಸತೋ ಪ್ರಧಾನ ಪುರುಷಾರ್ಥಿಗಳು ಅನ್ಯರನ್ನೂ ಕೂಡ ತಮ್ಮ ಸಮಾನ ಮಾಡಿಕೊಳ್ಳುವಂತಹ ನಂಬರ್ ವಾರ್ ಪುರುಷಾರ್ಥವನ್ನು ಅನ್ಯರಿಗೆ ಮಾಡಿಸುತ್ತಾರೆ. ಸತೋ ಪ್ರಧಾನ ಪುರುಷಾರ್ಥಿಗಳು ಅನೇಕರ ಕಲ್ಯಾಣವನ್ನು ಮಾಡುತ್ತಾರೆ. ಸತೋ ಪ್ರಧಾನ ಪುರುಷಾರ್ಥಿಗಳು ಧನದಿಂದ ಜೋಳಿಗೆಯನ್ನು ತುಂಬಿಕೊಂಡು ಧನವನ್ನು ದಾನವಾಗಿ ನೀಡುತ್ತಾರೆ. ನೀವೀಗ ಜ್ಞಾನ ಧನದಿಂದ ಎಷ್ಟು ಜಾಸ್ತಿ ಜೋಳಿಗೆಯನ್ನು ತುಂಬಿಕೊಂಡು ಅನ್ಯರಿಗೆ ಜ್ಞಾನವನ್ನು ದಾನವಾಗಿ ನೀಡುತ್ತೀರೋ ಅಷ್ಟು ನಿಮಗೆ ಲಾಭ ಆಗುತ್ತದೆ. ಮನುಷ್ಯರು ದಾನವನ್ನು ನೀಡುತ್ತಾರೆ. ದಾನವನ್ನು ನೀಡುವ ಕಾರಣ ಮುಂದಿನ ಜನ್ಮದಲ್ಲಿ ಅಲ್ಪ ಕಾಲಕ್ಕೋಸ್ಕರ ಮನುಷ್ಯರಿಗೆ ಫಲ ಪ್ರಾಪ್ತಿಯಾಗುತ್ತದೆ. ಇನ್ನು ಆ ಅಲ್ಪ ಕಾಲದ ಫಲದಲ್ಲೂ ಸ್ವಲ್ಪ ಸುಖ ಇರುತ್ತದೆ, ಇನ್ನು ಬಹಳಷ್ಟು ದುಃಖ ಇರುತ್ತದೆ. ನಿಮಗೆ 21 ಜನ್ಮಕ್ಕೋಸ್ಕರ ಸ್ವರ್ಗದಲ್ಲಿ ಸುಖ ಪ್ರಾಪ್ತಿಯಾಗುತ್ತದೆ. ಎಲ್ಲಿ ಸ್ವರ್ಗದ ಸುಖ ಮತ್ತು ಎಲ್ಲಿ ಈ ನರಕದ ದುಃಖ? ಬೇಹದ್ದಿನ ತಂದೆಯ ಮೂಲಕ ನಿಮಗೆ ಸ್ವರ್ಗದ ಬೇಹದ್ದಿನ ಸುಖ ಪ್ರಾಪ್ತಿಯಾಗುತ್ತದೆ. ಈಶ್ವರನ ಹೆಸರಿನಲ್ಲಿ ಮನುಷ್ಯರು ದಾನ ಪುಣ್ಯವನ್ನು ಮಾಡುತ್ತಾರೆ. ಭಕ್ತರು ಈಶ್ವರನ ಹೆಸರಿನಲ್ಲಿ ಏನು ದಾನ ಪುಣ್ಯವನ್ನು ಮಾಡುತ್ತಾರೋ ಅದು ಇಂಡೈರೆಕ್ಟ್ ಆದ ದಾನ ಪುಣ್ಯ ಆಗಿದೆ. ನೀವೀಗ ಡೈರೆಕ್ಟ್ ಆಗಿ ತಂದೆಯ ಸಮ್ಮುಖದಲ್ಲಿ ಇದ್ದೀರಾ ತಾನೆ? ಈಗ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಭಕ್ತಿ ಮಾರ್ಗದಲ್ಲಿ ಈಶ್ವರನ ಹೆಸರಿನಲ್ಲಿ ಎಷ್ಟೆಲ್ಲಾ ದಾನ ಪುಣ್ಯವನ್ನು ಮಾಡುತ್ತಾರೋ ಆ ದಾನ ಪುಣ್ಯಕ್ಕೆ ಅವರಿಗೆ ಮುಂದಿನ ಜನ್ಮದಲ್ಲಿ ಫಲ ಪ್ರಾಪ್ತಿಯಾಗುತ್ತದೆ. ಯಾರಾದರೂ ಒಳ್ಳೆಯ ಕರ್ಮವನ್ನು ಮಾಡಿದರೆ ಅವರಿಗೆ ಒಳ್ಳೆಯ ಫಲ ಪ್ರಾಪ್ತಿಯಾಗುತ್ತದೆ. ಯಾರಾದರೂ ಕೆಟ್ಟ ಕರ್ಮವನ್ನು ಮಾಡಿದರೆ, ಪಾಪವನ್ನು ಮಾಡಿದರೆ ಅವರಿಗೆ ಕೆಟ್ಟ ಫಲ ಪ್ರಾಪ್ತಿಯಾಗುತ್ತದೆ. ಈ ಕಲಿಯುಗದಲ್ಲಿ ಮನುಷ್ಯರು ಪಾಪವನ್ನೇ ಮಾಡುತ್ತಿರುತ್ತಾರೆ. ಕಲಿಯುಗದಲ್ಲಿ ಎಲ್ಲರ ಮೂಲಕ
ಪಾಪದ ಕಾರ್ಯವೇ ನಡೆಯುತ್ತಿರುತ್ತದೆ. ಇಲ್ಲಿ ಯಾರು ಪುಣ್ಯವನ್ನು ಮಾಡುವುದಿಲ್ಲ. ಈ ಕಲಿಯುಗದಲ್ಲಿ ಯಾರ ಮೂಲಕವೂ ಪುಣ್ಯದ ಕಾರ್ಯ ನಡೆಯುವುದಿಲ್ಲ. ಆದ್ದರಿಂದ ಈಶ್ವರನ ಹೆಸರಿನಲ್ಲಿ ದಾನ ಪುಣ್ಯವನ್ನು ಮಾಡಿದರೂ ಕೂಡ ಅವರಿಗೆ ಅಲ್ಪ ಕಾಲಕ್ಕೋಸ್ಕರ ಸುಖ ಪ್ರಾಪ್ತಿಯಾಗುತ್ತದೆ. ಈಗ ನೀವು ಭವಿಷ್ಯದ ಸತ್ಯುಗದಲ್ಲಿ 21 ಜನ್ಮಕ್ಕೋಸ್ಕರ ಸದಾ ಸುಖಿಗಳಾಗುತ್ತೀರಾ. ಅದರ ಹೆಸರೇ ಸುಖಧಾಮ ಆಗಿದೆ. ಪ್ರದರ್ಶನದಲ್ಲೂ ಕೂಡ ನೀವು ಇದು ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವಂತಹ ಮಾರ್ಗ ಎಂದು ಚಿತ್ರದ ಕೆಳಗಡೆ ಬರೆಯಬಹುದು. ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುವಂತಹ ಸಹಜ ಮಾರ್ಗ ಎಂದು ಚಿತ್ರದ ಕೆಳಗಡೆ ನೀವು ಬರೆಯಬೇಕು. ಈಗ ಇದು ಕಲಿಯುಗ ಆಗಿದೆ. ಒಂದು ಕವಡೆಯಷ್ಟು ಹಣವನ್ನು ಖರ್ಚು ಮಾಡದೆ ಕಲಿಯುಗದಿಂದ ಸತ್ಯುಗಕ್ಕೆ ಹೋಗುವಂತಹ ಸಹಜ ಮಾರ್ಗ ಅಥವಾ ಪತಿತ ಜಗತ್ತಿನಿಂದ ಪಾವನ ಜಗತ್ತಿಗೆ ಹೋಗುವಂತಹ ಸಹಜ ಮಾರ್ಗ ಎಂದು ನೀವು ಚಿತ್ರದ ಕೆಳಗಡೆ ಬರೆಯಬೇಕು. ಆಗ ಮನುಷ್ಯರಿಗೆ ಈ ಜ್ಞಾನದ ಮಾತು ಅರ್ಥ ಆಗುತ್ತದೆ. ಏಕೆಂದರೆ ಮನುಷ್ಯರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ. ಪರಮಾತ್ಮ ತಂದೆ ಸಂಪೂರ್ಣ ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ. ಈ ಯೋಗದ ಹೆಸರೇ ಸಹಜ ರಾಜಯೋಗ ಆಗಿದೆ ಮತ್ತು ಈ ಜ್ಞಾನದ ಹೆಸರು ಸಹಜ ಜ್ಞಾನ ಆಗಿದೆ. ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಈ ಲಕ್ಷ್ಮೀನಾರಾಯಣರು ಕೂಡ ಬುದ್ಧಿವಂತರಾಗಿದ್ದಾರೆ ತಾನೆ? ಬಲೆ, ಶ್ರೀಕೃಷ್ಣನ ಬಗ್ಗೆ ಎಂತೆಂತಹ ಮಾತನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಶ್ರೀಕೃಷ್ಣನ ಬಗ್ಗೆ ಎಷ್ಟೆಲ್ಲ ನಿಂದನೆಯ ಮಾತನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಅದೆಲ್ಲ ಅಸತ್ಯವಾದಂತಹ ಕಳಂಕ ಆಗಿದೆ. ಶಾಸ್ತ್ರದಲ್ಲಿ ಕೃಷ್ಣನಿಗೆ ಬಹಳಷ್ಟು ಅಸತ್ಯ ಕಳಂಕವನ್ನು ಹೊರಿಸಿದ್ದಾರೆ. ಶ್ರೀಕೃಷ್ಣ ಹೇಳುತ್ತಾರೆ, ಅಮ್ಮ ನಾನು ಬೆಣ್ಣೆಯನ್ನು ತಿಂದಿಲ್ಲ ಎಂದು. ಶ್ರೀಕೃಷ್ಣ ತನ್ನ ತಾಯಿಗೆ ನಾನು ಬೆಣ್ಣೆಯನ್ನು ತಿಂದಿಲ್ಲ ಎಂದು ಹೇಳುತ್ತಿದ್ದಾರೆ ಅಂದರೆ ಈ ಶಬ್ದಕ್ಕೆ ಏನೂ ಅರ್ಥ ಇಲ್ಲ. ಶ್ರೀಕೃಷ್ಣ ನಾನು ಬೆಣ್ಣೆಯನ್ನು ತಿಂದಿಲ್ಲ ಎಂದು ಹೇಳುತ್ತಿದ್ದಾರೆ ಅಂದ ಮೇಲೆ ಇನ್ನು ಯಾರು ಬೆಣ್ಣೆಯನ್ನು ತಿಂದರು? ಮಕ್ಕಳಿಗೆ ಹಾಲನ್ನು ಕುಡಿಸಲಾಗುತ್ತದೆ. ಸಣ್ಣ ಮಕ್ಕಳು ಬೆಣ್ಣೆಯನ್ನು ತಿನ್ನುತ್ತಾರೋ ಅಥವಾ ಮಕ್ಕಳು ಹಾಲನ್ನು ಕುಡಿಯುತ್ತಾರೋ? ಶಾಸ್ತ್ರದಲ್ಲಿ ಎಂತೆಂತಹ ಮಾತನ್ನು ತೋರಿಸಿದ್ದಾರೆ. ಶ್ರೀಕೃಷ್ಣ ಮಡಿಕೆಯನ್ನು ಒಡೆದರು, ಇನ್ನು ಇಂತಹ ಅನೇಕ ತಪ್ಪು ಕಾರ್ಯವನ್ನು ಮಾಡಿದರು ಎಂದು ಶಾಸ್ತ್ರದಲ್ಲೇನು ತೋರಿಸಿದ್ದಾರೋ ಇಂತಹ ಯಾವ ಮಾತು ಶ್ರೀಕೃಷ್ಣನ ಜೀವನದಲ್ಲಿ ನಡೆಯುವುದಿಲ್ಲ. ಏಕೆಂದರೆ ಶ್ರೀಕೃಷ್ಣ ಸ್ವರ್ಗದ ಮೊದಲನೇ ರಾಜಕುಮಾರ ಆಗಿದ್ದಾರೆ. ಅಂದ ಮೇಲೆ ಒಬ್ಬ ಪರಮಾತ್ಮ ಶಿವತಂದೆಗೆ ಮಹಿಮೆ ಇದೆ. ಒಬ್ಬ ಪರಮಾತ್ಮ ಶಿವತಂದೆಯನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಮಹಿಮೆ ಇರಲು ಸಾಧ್ಯ ಇಲ್ಲ. ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಆದರೆ ಭಕ್ತಿ ಮಾರ್ಗದ ಬಗ್ಗೆ ಕೂಡ ಮಹಿಮೆಯನ್ನು ಮಾಡಲಾಗುತ್ತದೆ. ಭಕ್ತರ ಮಾಲೆಯ ಬಗ್ಗೆ ಕೂಡ ಗಾಯನವನ್ನು ಮಾಡಲಾಗುತ್ತದೆ. ಭಕ್ತರಲ್ಲಿ ಸ್ತ್ರೀಯರಲ್ಲಿ ಮೀರಾಳ ಹೆಸರು ನಂಬರ್ 1 ಇದೆ. ಪುರುಷರಲ್ಲಿ ನಾರದನ ಹೆಸರು ಮುಖ್ಯ ರೂಪದಲ್ಲಿ ಗಾಯನವನ್ನು ಮಾಡಲಾಗುತ್ತದೆ. ಈಗ ನಿಮಗೆ ಗೊತ್ತಿದೆ, 1ನೇ ಪ್ರಕಾರದ ಮಾಲೆ ಅಂದರೆ ಭಕ್ತರ ಮಾಲೆ ಆಗಿದೆ. ಇನ್ನು 2ನೇ ಪ್ರಕಾರದ ಮಾಲೆ ಅಂದರೆ ಜ್ಞಾನಿಗಳ ಮಾಲೆ ಆಗಿದೆ. ಮೊದಲು ಭಕ್ತರ ಮಾಲೆ ಇರುತ್ತದೆ, ನಂತರ ಆ ಭಕ್ತರ ಮಾಲೆಯೇ ರುದ್ರ ಮಾಲೆ ಆಗುತ್ತದೆ, ನಂತರ ರುದ್ರ ಮಾಲೆ ವಿಷ್ಣುವಿನ ಮಾಲೆ ಆಗುತ್ತದೆ. ರುದ್ರ ಮಾಲೆ ಸಂಗಮ ಯುಗದಲ್ಲಿ ಇದೆ. ಈ ಎಲ್ಲಾ ರಹಸ್ಯ ಮಕ್ಕಳ ಬುದ್ಧಿಯಲ್ಲಿ ಇದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಯಾವಾಗ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಈ ಜ್ಞಾನದ ಮಾತನ್ನು ಕೇಳಿ ನಿಮಗೆ ರೋಮಾಂಚನ ಆಗಬೇಕು. ನಾನು 100ಕ್ಕೆ 100% ದುರ್ಭಾಗ್ಯಶಾಲಿಯಿಂದ ಈಗ 100ಕ್ಕೆ 100% ಸೌಭಾಗ್ಯಶಾಲಿ ಆಗುತ್ತೇನೆ ಅಂದ ಮೇಲೆ ಅಹೋ ನನ್ನ ಸೌಭಾಗ್ಯ ಎಂದು ನೀವು ಗಾಯನವನ್ನು ಮಾಡಬೇಕು. ಕುಮಾರಿಯರು ಕಾಮ ವಿಕಾರಕ್ಕೆ ವಶ ಆಗಿ ಕೆಳಗಡೆ ಅಂತೂ ಬಿದ್ದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜಗತ್ತಿನಲ್ಲಿ ಕಾಮ ವಿಕಾರ ಇದೆ. ಕಲಿಯುಗದಲ್ಲಿ ಕಾಮದ ಖಡ್ಗ ಇದೆ. ನಿಮ್ಮ ಬಳಿ ಜ್ಞಾನದ ಖಡ್ಗ ಇದೆ. ಇದಕ್ಕೆ ಜ್ಞಾನದ ಖಡ್ಗ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಇದು ಜ್ಞಾನದ ಅಸ್ತ್ರಶಸ್ತ್ರ ಆಗಿದೆ. ಜಗತ್ತಿನ ಜನ ಪುನಃ ದೇವಿಯರ ಕೈಯಲ್ಲಿ ಸ್ಥೂಲ ಅಸ್ತ್ರಶಸ್ತ್ರವನ್ನು ಕೊಟ್ಟು ಬಿಟ್ಟಿದ್ದಾರೆ. ಆ ಸ್ಥೂಲ ಅಸ್ತ್ರಶಸ್ತ್ರಗಳು ಹಿಂಸಕ ವಸ್ತುಗಳಾಗಿದೆ. ಸ್ವದರ್ಶನ ಚಕ್ರ ಅಂದರೆ ಏನು ಅನ್ನುವುದು ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. ಶಾಸ್ತ್ರದಲ್ಲಿ ಶ್ರೀಕೃಷ್ಣನಿಗೆ ಸ್ವದರ್ಶನ ಚಕ್ರದಿಂದ ಹಿಂಸೆಯನ್ನು ಮಾಡಿದರು ಎಂದು ತೋರಿಸಿದ್ದಾರೆ. ಸ್ವದರ್ಶನ ಚಕ್ರದ ಮೂಲಕ ಶ್ರೀಕೃಷ್ಣ ಬಹಳಷ್ಟು ಹಿಂಸೆಯನ್ನು ಮಾಡಿದ್ದಾರೆ ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ವಾಸ್ತವದಲ್ಲಿ ಇದು ಜ್ಞಾನದ ಚಕ್ರದ ಮಾತಾಗಿದೆ. ಈಗ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ. ಜಗತ್ತಿನ ಜನ ಪುನಃ ಶಾಸ್ತ್ರದಲ್ಲಿ ಹಿಂಸೆಯ ಮಾತನ್ನು ತೋರಿಸಿದ್ದಾರೆ. ಈಗ ಮಕ್ಕಳಾದ ನಿಮಗೆ ಸ್ವಯಂನ ಜ್ಞಾನ ಪ್ರಾಪ್ತಿಯಾಗಿದೆ, ಅಂದರೆ ಚಕ್ರದ ಜ್ಞಾನ ಪ್ರಾಪ್ತಿಯಾಗಿದೆ. ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಾರೆ,
ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣರಾದ ನೀವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೀರಾ. ಈ ಸ್ವದರ್ಶನ ಚಕ್ರದ ಅರ್ಥವನ್ನು ಮಕ್ಕಳಾದ ನೀವು ಮಾತ್ರ ತಿಳಿದುಕೊಂಡಿದ್ದೀರಾ. ನಿಮ್ಮಲ್ಲಿ ಸಂಪೂರ್ಣ 84 ಜನ್ಮದ ಜ್ಞಾನ ಇದೆ ಮತ್ತು ನಿಮ್ಮಲ್ಲಿ ಸಂಪೂರ್ಣ ಸೃಷ್ಟಿ ಚಕ್ರದ ಜ್ಞಾನ ಇದೆ. ಮೊದಲು ಸತ್ಯಯುಗದಲ್ಲಿ ಕೇವಲ ಒಂದೇ ಒಂದು ಸೂರ್ಯವಂಶಿ ಧರ್ಮ ಇತ್ತು. ನಂತರ ಚಂದ್ರವಂಶಿ ಧರ್ಮದ ಸ್ಥಾಪನೆ ಆಯಿತು. ಸೂರ್ಯವಂಶಿಗಳು ಮತ್ತು ಚಂದ್ರವಂಶಿಗಳು ಇಬ್ಬರನ್ನೂ ಸೇರಿಸಿ ಸ್ವರ್ಗ ಎಂದು ಕರೆಯಲಾಗುತ್ತದೆ. ಈ ಸಂಪೂರ್ಣ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ನಂಬರ್ ವಾರಾಗಿ ಧಾರಣೆ ಆಗಿದೆ. ಪರಮಾತ್ಮ ತಂದೆ ನಿಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಿದ್ದಾರೆ. ನೀವು ಶಿಕ್ಷಣವನ್ನು ಕಲಿತು ಬುದ್ಧಿವಂತರಾಗಿದ್ದೀರಾ. ಅಂದ ಮೇಲೆ ನೀವೀಗ ಪುನಃ ಅನ್ಯರ ಕಲ್ಯಾಣವನ್ನು ಮಾಡಬೇಕು, ಸ್ವದರ್ಶನ ಚಕ್ರಧಾರಿಗಳಾಗಬೇಕು. ಎಲ್ಲಿಯವರೆಗೂ ನೀವು ಬ್ರಹ್ಮ ಮುಖವಂಶಾವಳಿಗಳಾಗುವುದಿಲ್ಲವೋ ಅಲ್ಲಿಯವರೆಗೂ ಶಿವತಂದೆಯ ಮೂಲಕ ಹೇಗೆ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ? ನೀವೀಗ ಬ್ರಾಹ್ಮಣರಾಗಿದ್ದೀರಾ. ಬ್ರಾಹ್ಮಣರಾದ ನೀವು ಶಿವತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಅನ್ನುವ ಮಾತನ್ನು ಎಂದೂ ಮರೆಯಬಾರದು. ಜ್ಞಾನದ ಪಾಯಿಂಟ್ ಅನ್ನು ನೋಟ್ ಮಾಡಿಕೊಳ್ಳಬೇಕು. ಇದು 84 ಜನ್ಮದ ಏಣಿಯಾಗಿದೆ. ಏಣಿಯನ್ನು ಇಳಿಯುವುದು ಬಹಳ ಸಹಜ ಆಗಿದೆ. ನೀವೀಗ ಏಣಿಯನ್ನು ಏರುತ್ತಿದ್ದೀರಾ. ಅಂದ ಮೇಲೆ ಬೆನ್ನಿನ ಮೇಲೆ ಕೈಯನ್ನು ಹಿಡಿದುಕೊಂಡು ನೀವು ಹೇಗೆ ಏಣಿಯನ್ನು ಹತ್ತಲು ಸಾಧ್ಯ? ಆದರೆ ಇಲ್ಲಿ ನಿಮಗೆ ಲಿಫ್ಟ್ ಕೂಡ ಇದೆ. ಇಲ್ಲಿ ನಿಮಗೆ ಲಿಫ್ಟ್ ಕೂಡ ಪ್ರಾಪ್ತಿಯಾಗಿದೆ. ಈಗ ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಲಿಫ್ಟ್ ಅನ್ನು ನೀಡುವುದಕ್ಕೋಸ್ಕರ. ಸೆಕೆಂಡ್ ನಲ್ಲಿ ನೀವು ಏರುವ ಕಲೆಗೆ ಹೋಗುತ್ತೀರಾ. ಈಗ ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿಯಾಗಬೇಕು. ಏಕೆಂದರೆ ಈಗ ನಾವು ಏರುವ ಕಲೆಯಲ್ಲಿ ಇದ್ದೇವೆ. ನಾವೀಗ ಏರುವ ಕಲೆಗೆ ಹೋಗುತ್ತಿದ್ದೇವೆ ಅನ್ನುವ ಖುಷಿ ಮಕ್ಕಳಿಗೆ ಇರಬೇಕು. ಅತೀ ಪ್ರೀತಿಯ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ. ಪರಮಾತ್ಮ ತಂದೆಯ ಸಮಾನ ಪ್ರಿಯವಾದಂತಹ ವಸ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಪರಮಾತ್ಮ ತಂದೆಗಿಂತ ಪ್ರಿಯವಾದ ವಸ್ತು ಬೇರೆ ಯಾವುದೂ ಇಲ್ಲ. ಜಗತ್ತಿನಲ್ಲಿ ಸಾಧು ಸಂತರು ಮುಂತಾದವರು ಯಾರೆಲ್ಲರೂ ಇದ್ದಾರೋ ಆ ಎಲ್ಲಾ ಆತ್ಮರು ಪ್ರಿಯತಮ ಆದಂತಹ ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತಾರೆ. ಅಂದ ಮೇಲೆ ಎಲ್ಲರೂ ಪ್ರಿಯತಮ ಆದಂತಹ ಆ ಪರಮಾತ್ಮ ತಂದೆಗೆ ಪ್ರಿಯತಮೆಯರೇ ಆಗಿದ್ದಾರೆ. ಆದರೆ ಆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಜಗತ್ತಿನ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಕೇವಲ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಜನ ಹೇಳುತ್ತಾರೆ. ಈಗ ನಿಮಗೆ ಗೊತ್ತಿದೆ, ಶಿವತಂದೆ ಈ ಬ್ರಹ್ಮನ ತನುವಿನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ಶಿವತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಪರಮಾತ್ಮ ಶಿವತಂದೆ ಪರಮ ಆತ್ಮ ಆಗಿದ್ದಾರೆ. ಪರಮ ಪ್ಲಸ್ ಆತ್ಮ ಅನ್ನುವ ಶಬ್ದವನ್ನು ಸೇರಿಸಿ ಪರಮಾತ್ಮ ಎಂದು ಕರೆಯಲಾಗುತ್ತದೆ. ಆ ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ. ಇನ್ನು ಉಳಿದ ಎಲ್ಲಾ ಆತ್ಮರ ಶರೀರದ ಹೆಸರು ಬೇರೆ ಬೇರೆ ಆಗಿದೆ. ಇನ್ನು ಪ್ರತಿಯೊಂದು ಆತ್ಮಕ್ಕೂ ತಮ್ಮ ಶರೀರಕ್ಕೆ ಬೇರೆ ಬೇರೆ ಹೆಸರು ಪ್ರಾಪ್ತಿಯಾಗಿದೆ. ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಆ ಒಬ್ಬ ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ. ಇನ್ನು ಮನುಷ್ಯರು ಪರಮಾತ್ಮ ತಂದೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ. ಪರಮಾತ್ಮ ತಂದೆಗೆ ಮನುಷ್ಯರು ಅನೇಕ ಹೆಸರನ್ನು ಇಟ್ಟು ಪರಮಾತ್ಮ ತಂದೆಯ ಅನೇಕ ಭಿನ್ನ ಭಿನ್ನ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಎಲ್ಲಾ ಜ್ಞಾನದ ಮಾತಿನ ಅರ್ಥವನ್ನು ಈಗ ನೀವು ತಿಳಿದುಕೊಂಡಿದ್ದೀರಾ. ಬಾಂಬೆಯಲ್ಲಿ ಬಬುಲ್ನಾಥನ ಮಂದಿರ ಇದೆ. ಈ ಸಮಯದಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡುತ್ತಾರೆ. ಪರಮಾತ್ಮ ತಂದೆ ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಮೊದಲನೆಯ ಮುಖ್ಯ ಮಾತು ಅಂದರೆ ಆತ್ಮರಾದ ನಮಗೆ ತಂದೆ ಒಬ್ಬರೇ ಆಗಿದ್ದಾರೆ. ಆ ಒಬ್ಬ ಪರಮಾತ್ಮ ತಂದೆಯ ಮೂಲಕ ಭಾರತದ ನಿವಾಸಿಗಳಿಗೆ ಆಸ್ತಿ ಸಿಗುತ್ತದೆ. ಈ ಲಕ್ಷ್ಮೀನಾರಾಯಣರು ಭಾರತಕ್ಕೆ ಮಾಲೀಕರಾಗಿದ್ದಾರೆ. ಲಕ್ಷ್ಮೀನಾರಾಯಣರು ಚೀನಾಕ್ಕೆ ಮಾಲೀಕರಲ್ಲ. ಒಂದು ವೇಳೆ ಲಕ್ಷ್ಮೀನಾರಾಯಣರು ಚೀನಾದಲ್ಲಿ ನಿವಾಸವನ್ನು ಮಾಡುತ್ತಿದ್ದರೆ, ಲಕ್ಷ್ಮೀನಾರಾಯಣರು ಚೀನಾದ ನಿವಾಸಿಗಳಾಗಿದ್ದರೆ ಅವರ ಚೆಹರೆ ಬೇರೆ ರೀತಿ ಇರುತ್ತಿತ್ತು. ಲಕ್ಷ್ಮೀನಾರಾಯಣರ ಚೆಹರೆ ಭಾರತದ ನಿವಾಸಿಗಳಂತೆ ಇದೆ. ಲಕ್ಷ್ಮೀನಾರಾಯಣರ ಚೆಹರೆ ಚೀನಾದ ನಿವಾಸಿಗಳಂತೆ ಇಲ್ಲ. ಈ ಲಕ್ಷ್ಮೀನಾರಾಯಣರು ಭಾರತದ ನಿವಾಸಿಗಳಾಗಿದ್ದಾರೆ. ಮೊಟ್ಟ ಮೊದಲು ಇವರೇ ಸುಂದರ ಆಗಿರುತ್ತಾರೆ. ನಂತರ ಇದೇ ಲಕ್ಷ್ಮೀನಾರಾಯಣರೇ ಕಪ್ಪಾಗಿ ಬಿಡುತ್ತಾರೆ. ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ. ಕಲ್ಮಶ ಸೇರಿಕೊಂಡಾಗ ಆತ್ಮ ಕಪ್ಪಾಗುತ್ತದೆ. ಈ ಲಕ್ಷ್ಮೀನಾರಾಯಣರನ್ನೇ ಸಂಪೂರ್ಣ ಉದಾಹರಣೆಯ ರೂಪದಲ್ಲಿ ತೋರಿಸಲಾಗಿದೆ. ಭ್ರಮರಿ ಕೀಟಗಳನ್ನು ತೆಗೆದುಕೊಂಡು ಬಂದು ಆ ಕೀಟಗಳನ್ನು ಪರಿವರ್ತನೆ ಮಾಡಿ ತನ್ನ ಸಮಾನ ಮಾಡಿಕೊಳ್ಳುತ್ತದೆ. ಸನ್ಯಾಸಿಗಳು ಅನ್ಯರನ್ನು ಹೇಗೆ ಪರಿವರ್ತನೆ ಮಾಡುತ್ತಾರೆ? ಸನ್ಯಾಸಿಗಳು ಬಿಳಿ ವಸ್ತ್ರವನ್ನು ಧರಿಸಿಕೊಂಡಿರುವಂತಹ ವ್ಯಕ್ತಿಗಳನ್ನು ಕರೆದುಕೊಂಡು ಬಂದು ಅವರಿಗೆ
ಕಾವಿ ಬಟ್ಟೆಯನ್ನು ಧರಿಸಿಕೊಳ್ಳಲು ಹೇಳಿ, ಕಾವಿ ಬಟ್ಟೆಯನ್ನು ಧರಿಸಿಕೊಳ್ಳುವಂತೆ ಮಾಡಿ, ನಂತರ ಅವರ ಬುದ್ಧಿಯನ್ನೇ ತಿರುಗಿಸಿ ಬಿಡುತ್ತಾರೆ. ಈಗ ಇಲ್ಲಿ ನೀವು ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಈ ಜ್ಞಾನವನ್ನು ಪಡೆದುಕೊಂಡು ನೀವು ಲಕ್ಷ್ಮೀನಾರಾಯಣರ ಸಮಾನ ಶೋಭಾನಿಕ ಆದಂತಹ ಆತ್ಮರಾಗುತ್ತೀರಾ. ಈ ಸಮಯದಲ್ಲಿ ಪ್ರಕೃತಿ ಕೂಡ ತಮೋ ಪ್ರಧಾನ ಆಗಿದೆ. ಅಂದ ಮೇಲೆ ಈ ಕಲಿಯುಗದ ಭೂಮಿ ಕೂಡ ತಮೋ ಪ್ರಧಾನ ಆಗಿದೆ. ತಮೋ ಪ್ರಧಾನ ಭೂಮಿ ನಷ್ಟವನ್ನು ಮಾಡಿಸುತ್ತದೆ. ಆಕಾಶದಲ್ಲಿ ಬಿರುಗಾಳಿ ಬೀಸಿದಾಗ ಎಷ್ಟೊಂದು ನಷ್ಟ ಆಗುತ್ತದೆ. ಈ ಕಲಿಯುಗದಲ್ಲಿ ಎಷ್ಟೊಂದು ಉಪದ್ರವಗಳು ನಡೆಯುತ್ತದೆ, ಅಂದರೆ ಎಷ್ಟೊಂದು ತೊಂದರೆ ಬರುತ್ತದೆ. ಈಗ ಈ ಜಗತ್ತಿನಲ್ಲಿ ಪರಮ ದುಃಖ ಇದೆ, ಇನ್ನು ಸತ್ಯುಗದಲ್ಲಿ ಪರಮ ಸುಖ ಇರುತ್ತದೆ. ಪರಮಾತ್ಮ ತಂದೆ ಪರಮ ದುಃಖದಿಂದ ಪರಮ ಸುಖದ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ. ಅಂದ ಮೇಲೆ ಈ ಕಲಿಯುಗದ ವಿನಾಶ ಆಗುತ್ತದೆ. ಪುನಃ ಎಲ್ಲರೂ ಸತೋ ಪ್ರಧಾನ ಆತ್ಮರಾಗುತ್ತಾರೆ. ಈಗ ಮಕ್ಕಳಾದ ನೀವು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡಿ ತಂದೆಯ ಮೂಲಕ ಎಷ್ಟು ಜಾಸ್ತಿ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತೀರೋ ಅಷ್ಟು ಆಸ್ತಿಯನ್ನು ಪಡೆದುಕೊಳ್ಳಿ. ಈಗ ನೀವು ಪುರುಷಾರ್ಥವನ್ನು ಮಾಡಿ ಆಸ್ತಿಯನ್ನು ಪಡೆದುಕೊಳ್ಳದೇ ಇದ್ದರೆ ಅಂತ್ಯದಲ್ಲಿ ನೀವು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದರು, ಆದರೆ ನಾನು ತಂದೆಯ ಮೂಲಕ ಏನೂ ಪ್ರಾಪ್ತಿಯನ್ನು ಪಡೆದುಕೊಳ್ಳಲಿಲ್ಲ ಎಂದು ಅಂತ್ಯದಲ್ಲಿ ನೀವು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ. ಆದ್ದರಿಂದ ಈ ಮಾತಿನ ಬಗ್ಗೆ ಬರೆಯಲಾಗಿದೆ. ಬಿದುರಿನ ಕಾಡಿಗೆ ಬೆಂಕಿ ಹತ್ತಿದಾಗ ಕುಂಭಕರ್ಣನ ನಿದ್ದೆಯಿಂದ ಎಲ್ಲರೂ ಜಾಗೃತರಾಗುತ್ತಾರೆ ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ. ವಿನಾಶದ ಸಮಯದಲ್ಲಿ ಎಲ್ಲರೂ ಅಯ್ಯೋ ಅಯ್ಯೋ ಎಂದು ಕೂಗುತ್ತಾ ಸಾಯುತ್ತಾರೆ. ಅಯ್ಯೋ ಅಯ್ಯೋ ಎಂದು ಕೂಗಿದ ನಂತರ ಪುನಃ ಜೈ ಜೈಕಾರ ಆಗುತ್ತದೆ. ಕಲಿಯುಗದಲ್ಲಿ ಎಲ್ಲರೂ ಅಯ್ಯೋ ಅಯ್ಯೋ ಎಂದು ಕೂಗುತ್ತಿರುತ್ತಾರೆ. ಕಲಿಯುಗದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಿರುತ್ತಾರೆ. ಈ ಕಲಿಯುಗದಲ್ಲಿ ಬಹಳಷ್ಟು ಜನ ಸಾಯುತ್ತಾರೆ. ಕಲಿಯುಗದ ನಂತರ ಪುನಃ ಅವಶ್ಯವಾಗಿ ಸತ್ಯುಗ ಬರುತ್ತದೆ. ಕಲಿಯುಗ ಮತ್ತು ಸತ್ಯುಗದ ಮಧ್ಯದಲ್ಲಿ ಈ ಸಂಗಮ ಯುಗ ಇದೆ. ಈ ಸಂಗಮ ಯುಗಕ್ಕೆ ಪುರುಷೋತ್ತಮ ಯುಗ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆತ್ಮರಾಗುವಂತಹ ಒಳ್ಳೆಯ ಯುಕ್ತಿಯ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕೇವಲ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಒಬ್ಬ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು. ಇನ್ನು ನೀವು ಇಲ್ಲಿ ಬೇರೆ ಏನನ್ನೂ ಮಾಡಬೇಕಾಗಿಲ್ಲ. ಇನ್ನು ಮಕ್ಕಳಾದ ನೀವು ಎಂದು ತಂದೆಯ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡಬಾರದು. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾರಾದರೂ ಕೈಯನ್ನು ಜೋಡಿಸಿ ನಮಸ್ಕಾರವನ್ನು ಮಾಡಿದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮರಾದ ನಿಮಗೆ ನಮಸ್ಕಾರವನ್ನು ಮಾಡಲು ಕೈ ಇಲ್ಲ. ಅಂದರೆ ಆತ್ಮರಾದ ನೀವು ನಿರಾಕಾರ ರೂಪದಲ್ಲಿ ಇದ್ದೀರಾ. ನಿರಾಕಾರ ಆತ್ಮರಾದ ನೀವು ಪರಮಾತ್ಮ ತಂದೆಗೆ ಕೈಯನ್ನು ಜೋಡಿಸಿ ನಮಸ್ಕಾರವನ್ನು ಮಾಡಲು ಆತ್ಮರಾದ ನಿಮಗೆ ಕೈ ಇಲ್ಲ. ಅದೇ ರೀತಿ ಪರಮಾತ್ಮ ತಂದೆ ರಿಟರ್ನ್ ಆಗಿ ನಿಮಗೆ ನಮಸ್ಕಾರವನ್ನು ಮಾಡಲು ಪರಮಾತ್ಮ ತಂದೆಗೂ ಕೂಡ ಕೈ ಇಲ್ಲ. ಅಂದ ಮೇಲೆ ಪುನಃ ಯಾರು ಯಾರಿಗೆ ಕೈಯನ್ನು ಜೋಡಿಸಿ ನಮಸ್ಕಾರವನ್ನು ಮಾಡುತ್ತೀರಾ? ಈ ಕಲಿಯುಗದ ಭಕ್ತಿ ಮಾರ್ಗದ ಒಂದೇ ಒಂದು ಚಿಹ್ನೆ ಕೂಡ ಈಗ ಇರಬಾರದು. ಹೇ ಆತ್ಮ, ನೀನು ಏಕೆ ಕೈಯನ್ನು ಜೋಡಿಸಿ ನಮಸ್ಕಾರವನ್ನು ಮಾಡುತ್ತೀಯಾ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ. ಇಲ್ಲಿ ಕೇವಲ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಅಂದರೆ ತಂದೆಯ ಸಮ್ಮುಖದಲ್ಲಿ ಕೈಯನ್ನು ಜೋಡಿಸಿ ನಮಸ್ಕಾರವನ್ನು ಮಾಡುವುದು ಎಂದು ಅರ್ಥ ಅಲ್ಲ. ತಂದೆಯನ್ನು ನೆನಪು ಮಾಡಬೇಕು, ತಂದೆಗೆ ನಮಸ್ಕಾರವನ್ನು ಮಾಡಬಾರದು. ಮನುಷ್ಯರು ಸೂರ್ಯನ ಸಮ್ಮುಖದಲ್ಲೂ ಕೂಡ ಕೈಯನ್ನು ಜೋಡಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಕೆಲವರು ಮಹಾತ್ಮರ ಸಮ್ಮುಖದಲ್ಲೂ ಕೂಡ ಕೈಯನ್ನು ಜೋಡಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಈಗ ನೀವು ಯಾರ ಸಮ್ಮುಖದಲ್ಲೂ ಕೈಯನ್ನು ಜೋಡಿಸಿ ನಮಸ್ಕಾರವನ್ನು ಮಾಡಬಾರದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಬ್ರಹ್ಮನ ತನುವನ್ನು ನಾನು ಲೋನಾಗಿ ತೆಗೆದುಕೊಂಡಿದ್ದೇನೆ. ಈ ಬ್ರಹ್ಮನ ತನು ನಾನು ಲೋನಾಗಿ ತೆಗೆದುಕೊಂಡಿರುವಂತಹ ತನು ಆಗಿದೆ. ಆದರೆ ಕೆಲವರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕೈಯನ್ನು ಜೋಡಿಸಿ ನಮಸ್ಕಾರವನ್ನು ಮಾಡಿದಾಗ ರಿಟರ್ನ್ ಆಗಿ ಬಾಬಾ ಕೂಡ ನಮಸ್ಕಾರವನ್ನು ಮಾಡಬೇಕಾಗುತ್ತದೆ. ಇಲ್ಲಿ ಮಕ್ಕಳಾದ ನೀವು ಸದಾ ಈ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಆತ್ಮನಾಗಿದ್ದೇನೆ. ಆತ್ಮನಾದ ನಾನು ಈ ಬಂಧನದಿಂದ ಮುಕ್ತಾಗಿ ಈಗ ವಾಪಸ್ ಮನೆಗೆ ಹೋಗಬೇಕು. ಅಂದ ಮೇಲೆ ಈ ಜಗತ್ತಿನ ಬಗ್ಗೆ ನಮಗೆ ತಿರಸ್ಕಾರ ಬಂದಿದೆ. ಈಗ ಆತ್ಮನಾದ ನಾನು ವಾಪಸ್ ಮನೆಗೆ ಹೋಗುತ್ತಿದ್ದೇನೆ ಅಂದ ಮೇಲೆ ಈ ಜಗತ್ತಿನ ಬಗ್ಗೆ ನನಗೆ ತಿರಸ್ಕಾರ ಬರುತ್ತದೆ. ಈ ಹಳೆಯ ಶರೀರವನ್ನು ನಾವು ಇಲ್ಲೇ ತ್ಯಾಗ ಮಾಡಬೇಕು. ಹೇಗೆ ಸರ್ಪದ ಉದಾಹರಣೆ ಇದೆ, ಸರ್ಪ ಹೇಗೆ ಹಳೆಯ ಪೊರೆಯನ್ನು ತ್ಯಾಗ ಮಾಡುತ್ತದೆಯೋ ಅದೇ ರೀತಿ ಈ ಹಳೆಯ ಶರೀರವನ್ನು ನಾವು ತ್ಯಾಗ ಮಾಡಬೇಕು. ಭ್ರಮರಿಗೂ ಕೂಡ ಎಷ್ಟೊಂದು ಬುದ್ಧಿ ಇದೆ. ಭ್ರಮರಿ ಕೀಟವನ್ನು ತೆಗೆದುಕೊಂಡು ಬಂದು ಆ ಕೀಟವನ್ನು ತನ್ನ ಸಮಾನ ಭ್ರಮರಿಯನ್ನಾಗಿ ಮಾಡಿಕೊಳ್ಳುತ್ತದೆ.
ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಯಾರೆಲ್ಲ ವಿಕಾರ ಅನ್ನುವ ವಿಷದ ಸಾಗರದಲ್ಲಿ ಮುಳುಗಿ ಪೆಟ್ಟನ್ನು ತಿನ್ನುತ್ತಿದ್ದಾರೋ ಅವರನ್ನು ವಿಷದ ಸಾಗರದಿಂದ ದೂರ ಮಾಡಿ ಕ್ಷೀರ ಸಾಗರಕ್ಕೆ ಕರೆದುಕೊಂಡು ಹೋಗುತ್ತೀರಾ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಶಾಂತಿ ಧಾಮಕ್ಕೆ ನಡೆಯಿರಿ ಎಂದು. ಮನುಷ್ಯರು ಶಾಂತಿಗೋಸ್ಕರ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ. ಸನ್ಯಾಸಿಗಳಿಗೆ ಸ್ವರ್ಗದ ಜೀವನ್ಮುಕ್ತಿಯಂತೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಇನ್ನು ಸನ್ಯಾಸಿಗಳಿಗೂ ಕೂಡ ಮುಕ್ತಿ ಪ್ರಾಪ್ತಿಯಾಗುತ್ತದೆ. ಅವರು ದುಃಖದಿಂದ ಮುಕ್ತಾಗಿ ಶಾಂತಿಧಾಮದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ಪುನಃ ಆತ್ಮ ಮೊಟ್ಟ ಮೊದಲು ಜೀವನ್ಮುಕ್ತಿಯನ್ನು ಪಡೆದುಕೊಂಡು ಜೀವನ್ಮುಕ್ತಿಯಲ್ಲಿ ಬರುತ್ತದೆ. ನಂತರ ಆತ್ಮ ಜೀವನ ಬಂಧನದಲ್ಲಿ ಬರುತ್ತದೆ. ಆತ್ಮ ಮೊದಲು ಸತೋ ಪ್ರಧಾನ ಆಗಿರುತ್ತದೆ. ನಂತರ ಆತ್ಮ ಏಣಿಯನ್ನು ಇಳಿಯುತ್ತಾ ಬರುತ್ತದೆ. ಮೊದಲು ಸುಖವನ್ನು ಅನುಭವ ಮಾಡುತ್ತೀರಾ, ನಂತರ ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ತಮೋ ಪ್ರಧಾನ ಆಗಿಬಿಡುತ್ತೀರಾ. ಈಗ ಪುನಃ ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನೀವು ಪಾವನ ಆತ್ಮರಾಗುತ್ತೀರಾ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಯಾವ ಸಮಯದಲ್ಲಿ ಮನುಷ್ಯರು ಶರೀರವನ್ನು ತ್ಯಾಗ ಮಾಡುತ್ತಾರೋ ಆ ಸಮಯದಲ್ಲಿ ಮನುಷ್ಯರು ಬಹಳಷ್ಟು ಕಷ್ಟವನ್ನು ಅನುಭವ ಮಾಡುತ್ತಾರೆ. ಏಕೆಂದರೆ ಆತ್ಮ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಹೇಗೆ ಕಾಶಿಯಲ್ಲಿ ಬಾವಿಯಲ್ಲಿ ಹಾರುತ್ತಾರೆ, ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಇಂತಹ ಮಾತನ್ನು ಕೇಳಿದ್ದಾರೆ, ಶಿವನ ಹೆಸರಿನಲ್ಲಿ ಸ್ವಯಂ ಅನ್ನು ಅರ್ಪಣೆ ಮಾಡಿಕೊಂಡರೆ ನಮಗೆ ಮುಕ್ತಿ ಸಿಗುತ್ತದೆ. ಶಿವನ ಹೆಸರಿನಲ್ಲಿ ಕಾಶಿಯಲ್ಲಿರುವ ಬಾವಿಯಲ್ಲಿ ಹಾರಿ ಶರೀರವನ್ನು ಶಿವನಿಗೆ ಅರ್ಪಣೆ ಮಾಡಿದರೆ ಮುಕ್ತಿ ಸಿಗುತ್ತದೆ ಅನ್ನುವ ಮಾತನ್ನು ಭಕ್ತಿಯಲ್ಲಿ ಕೇಳಿದ್ದಾರೆ. ಆದ್ದರಿಂದ ಕಾಶಿಯಲ್ಲಿ ಹೋಗಿ ಬಾವಿಯಲ್ಲಿ ಹಾರುತ್ತಾರೆ. ನೀವೀಗ ಪರಮಾತ್ಮ ತಂದೆಗೆ ಸ್ವಯಂ ಅನ್ನು ಅರ್ಪಣೆ ಮಾಡಿಕೊಂಡಿದ್ದೀರಾ. ಅಂದ ಮೇಲೆ ಭಕ್ತಿ ಮಾರ್ಗದಲ್ಲಿ ಪುನಃ ನಿಮ್ಮ ನೆನಪಾರ್ಥವಾಗಿ ಅಂತಹ ಮಾತುಗಳು ನಡೆಯುತ್ತದೆ. ಅಂದ ಮೇಲೆ ಜಗತ್ತಿನ ಜನ ಕಾಶಿಗೆ ಹೋಗಿ ಶಿವನ ಹೆಸರಿನಲ್ಲಿ ಸ್ವಯಂನ ಶರೀರವನ್ನು ಬಲಿಯ ರೂಪದಲ್ಲಿ ಅರ್ಪಣೆ ಮಾಡುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕಾಶಿಯಲ್ಲಿ ಹೋಗಿ ಬಾವಿಯಲ್ಲಿ ಹಾರಿ ಶರೀರವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದರೂ ಕೂಡ ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಇನ್ನು ಪರಮಾತ್ಮ ತಂದೆ ಹೆಸರಿನಲ್ಲಿ ಸ್ವಯಂ ಅನ್ನು ಅರ್ಪಣೆ ಮಾಡಿಕೊಳ್ಳುವ ಕಾರಣ ಅವರ ಪಾಪ ನಾಶ ಆಗುತ್ತದೆ. ಪುನಃ ಹೊಸದಾಗಿ ಅವರ ಲೆಕ್ಕಾಚಾರ ಪ್ರಾರಂಭ ಆಗುತ್ತದೆ. ಈಗ ಈ ಸೃಷ್ಟಿ ಚಕ್ರದ ಬಗ್ಗೆ ನಿಮಗೆ ಅರ್ಥ ಆಗಿದೆ. ಈ ಸಮಯದಲ್ಲಿ ಎಲ್ಲರೂ ಇಳಿಯುವ ಕಲೆಯಲ್ಲಿ ಇದ್ದಾರೆ. ಈಗ ಇದು ಎಲ್ಲರ ಇಳಿಯುವ ಕಲೆಯ ಸಮಯ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತೇನೆ. ನಾನು ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಪತಿತರನ್ನು ಪರಮಾತ್ಮ ತಂದೆ ತಮ್ಮ ಜೊತೆಗೆ ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಿಲ್ಲ. ಆದ್ದರಿಂದ ಈಗ ನೀವು ಪವಿತ್ರರಾಗಿ, ಆಗ ನಿಮ್ಮ ಆತ್ಮಜ್ಯೋತಿ ಬೆಳಗುತ್ತದೆ. ಮದುವೆಯ ಸಮಯದಲ್ಲಿ ಸ್ತ್ರೀಯರ ತಲೆಯ ಮೇಲೆ ಹಣತೆಯನ್ನು ಇಟ್ಟು ದೀಪವನ್ನು ಹಚ್ಚುತ್ತಾರೆ. ಭಾರತದಲ್ಲೇ ಈ ಪದ್ಧತಿ ನಡೆಯುತ್ತದೆ. ಸ್ತ್ರೀಯರ ತಲೆಯ ಮೇಲೆ ಹಣತೆಯನ್ನು ಇಟ್ಟು ಜ್ಯೋತಿಯನ್ನು ಹಚ್ಚುತ್ತಾರೆ. ಇನ್ನು ಪತಿಯ ತಲೆಯ ಮೇಲೆ ಹಣತೆಯನ್ನು ಇಟ್ಟು ಜ್ಯೋತಿಯನ್ನು ಹಚ್ಚುವುದಿಲ್ಲ. ಏಕೆಂದರೆ ಜಗತ್ತಿನ ಜನ ಪತಿ ಈಶ್ವರ ಆಗಿದ್ದಾರೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಪುನಃ ಈಶ್ವರನ ತಲೆಯ ಮೇಲೆ ಹೇಗೆ ಹಣತೆಯನ್ನು ಇಟ್ಟು ದೀಪವನ್ನು ಹಚ್ಚಲು ಸಾಧ್ಯ? ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನ್ನ ಜ್ಯೋತಿಯಂತೂ ಸದಾ ಬೆಳಗುತ್ತಿರುತ್ತದೆ. ಪರಮಾತ್ಮ ತಂದೆಯ ಜ್ಯೋತಿ ಸದಾ ಬೆಳಗುವಂತಹ ಜ್ಯೋತಿಯಾಗಿದೆ. ನಾನೀಗ ನಿಮ್ಮ ಜ್ಯೋತಿಯನ್ನು ಬೆಳಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆಗೆ ಮಹಾಜ್ಯೋತಿ ಎಂದು ಕರೆಯಲಾಗುತ್ತದೆ. ಬ್ರಹ್ಮ ಸಮಾಜದವರು ಪುನಃ ಜ್ಯೋತಿಗೆ ಮಾನ್ಯತೆಯನ್ನು ನೀಡುತ್ತಾರೆ. ಬ್ರಹ್ಮ ಸಮಾಜದವರು ಜ್ಯೋತಿಯನ್ನು ಒಪ್ಪಿಕೊಳ್ಳುತ್ತಾರೆ. ಬ್ರಹ್ಮ ಸಮಾಜದ ಆಶ್ರಮದಲ್ಲಿ ಸದಾ ಜ್ಯೋತಿ ಬೆಳಗುತ್ತಿರುತ್ತದೆ. ಅವರು ಆ ಜ್ಯೋತಿಯನ್ನೇ ನೆನಪು ಮಾಡುತ್ತಾರೆ. ಆ ಜ್ಯೋತಿಯನ್ನೇ ಅವರು ಭಗವಂತ ಎಂದು ತಿಳಿದುಕೊಂಡಿದ್ದಾರೆ. ಇನ್ನು ಅನ್ಯ ಆತ್ಮರು ಪುನಃ ಆತ್ಮ ಸಣ್ಣ ಜ್ಯೋತಿಯಾಗಿದೆ, ಪರಮಾತ್ಮ ದೊಡ್ಡ ಜ್ಯೋತಿಯಾಗಿದ್ದಾರೆ. ಸಣ್ಣ ಜ್ಯೋತಿಯಾದಂತಹ ಆತ್ಮ ದೊಡ್ಡ ಜ್ಯೋತಿಯಾದ ಪರಮಾತ್ಮನಲ್ಲಿ ಸಮಾವೇಶ ಆಗುತ್ತದೆ ಎಂದು ತಿಳಿದುಕೊಂಡಿದ್ದಾರೆ. ಈ ರೀತಿ ಜಗತ್ತಿನಲ್ಲಿ ಅನೇಕ ಮತ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಈ ಧರ್ಮ ಬಹಳಷ್ಟು ಸುಖವನ್ನು ನೀಡುವಂತಹ ಧರ್ಮ ಆಗಿದೆ. ನೀವೀಗ ಸ್ವರ್ಗದಲ್ಲಿ ಬಹಳಷ್ಟು ಸುಖವನ್ನು ಅನುಭವ ಮಾಡುತ್ತೀರಾ. ಹೊಸ ಜಗತ್ತಿನಲ್ಲಿ ನೀವು ದೇವತೆಗಳಾಗುತ್ತೀರಾ. ಈ ಶಿಕ್ಷಣ ಇರುವುದೇ ಭವಿಷ್ಯದ ಹೊಸ ಜಗತ್ತಿಗೋಸ್ಕರ. ಇನ್ನು ಉಳಿದ ಎಲ್ಲಾ ಪ್ರಕಾರದ ಶಿಕ್ಷಣವನ್ನು ಜನ ಈ ಜಗತ್ತಿಗೋಸ್ಕರ ಕಲಿಯುತ್ತಾರೆ. ಅಂದರೆ ಈ ಜಗತ್ತಿನಲ್ಲೇ ಶಿಕ್ಷಣವನ್ನು ಕಲಿತು ಇಲ್ಲೇ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸಿ ಭವಿಷ್ಯದಲ್ಲಿ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಅಂದ ಮೇಲೆ ಇಲ್ಲಿ ನೀವು ಶಿಕ್ಷಣವನ್ನು ಕಲಿತು ಭವಿಷ್ಯದಲ್ಲಿ ಪದವಿಯನ್ನು ಪಡೆದುಕೊಳ್ಳಬೇಕು.
ಭಗವದ್ಗೀತೆಯಲ್ಲೂ ಕೂಡ ಅವಶ್ಯವಾಗಿ ಪರಮಾತ್ಮ ತಂದೆ ರಾಜಯೋಗವನ್ನು ಕಲಿಸಿದರು ಎಂದು ಹೇಳುತ್ತಾರೆ. ಪುನಃ ಮಹಾಭಾರತ ಯುದ್ಧ ಆಯಿತು, ನಂತರ ಏನೂ ಉಳಿಯಲಿಲ್ಲ ಎಂದು ಹೇಳುತ್ತಾರೆ. ಕೇವಲ ಪಾಂಡವರ ಜೊತೆಗೆ ಒಂದು ನಾಯಿಯನ್ನು ತೋರಿಸುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತೇನೆ. ಈ ಕಲಿಯುಗದಲ್ಲಿ ಅನೇಕ ಪ್ರಕಾರದ ದುಃಖವನ್ನು ನೀಡುವಂತಹ ಮನುಷ್ಯರಿದ್ದಾರೆ. ಕಲಿಯುಗದಲ್ಲಿ ಭಿನ್ನ ಭಿನ್ನ ಪ್ರಕಾರದಿಂದ ದುಃಖವನ್ನು ನೀಡುವಂತಹ ಮನುಷ್ಯರಿದ್ದಾರೆ. ಕಾಮದ ಖಡ್ಗದ ಮೂಲಕ ಎಲ್ಲರನ್ನೂ ಎಷ್ಟೊಂದು ದುಃಖಿಯನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಈಗ ಮಕ್ಕಳಾದ ನಿಮಗೆ ಸದಾ ಇದೇ ಮಾತಿನ ಖುಷಿ ಇರಬೇಕು. ಬೇಹದ್ದಿನ ತಂದೆಯಾದಂತಹ ಜ್ಞಾನದ ಸಾಗರ ಆದ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಅತಿ ಪ್ರೀತಿಯ ಪ್ರಿಯತಮ ಆಗಿದ್ದಾರೆ. ಪ್ರಿಯತಮೆಯರಾದ ನಾವು ಪ್ರಿಯತಮ ಆದಂತಹ ಪರಮಾತ್ಮ ತಂದೆಯನ್ನು ಅರ್ಧ ಕಲ್ಪದವರೆಗೂ ನೆನಪು ಮಾಡುತ್ತೇವೆ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ. ಅಂದ ಮೇಲೆ ನೀವು ನನ್ನ ಮತದಂತೆ ನಡೆಯಿರಿ. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಮೃತಿ ಇರಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಪಾಪ ಭಸ್ಮ ಆಗಲು ಸಾಧ್ಯ ಇಲ್ಲ. ಪ್ರತಿಯೊಂದು ಮಾತಿನ ಬಗ್ಗೆ ಸರ್ಜನ್ ಆದಂತಹ ತಂದೆಯ ಸಮ್ಮುಖದಲ್ಲಿ ಕೇಳಿ ತಂದೆಯ ಮೂಲಕ ಸಲಹೆಯನ್ನು ಪಡೆದುಕೊಳ್ಳಿ. ಪರಮಾತ್ಮ ತಂದೆ ಮಕ್ಕಳಿಗೆ ಸಲಹೆಯನ್ನು ನೀಡುತ್ತಾರೆ. ಈ ರೀತಿ ಸಂಬಂಧವನ್ನು ನಿಭಾಯಿಸಿ ಎಂದು ತಂದೆ ಸಲಹೆಯನ್ನು ನೀಡುತ್ತಾರೆ. ಒಂದು ವೇಳೆ ತಂದೆಯ ಸಲಹೆಯಂತೆ ನಡೆದರೆ ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಪ್ರಾಪ್ತಿ ಸಿಗುತ್ತದೆ. ತಂದೆ ಸಲಹೆಯನ್ನು ನೀಡಿದ್ದಾರೆ ಅಂದ ಮೇಲೆ ನಿಮ್ಮ ಜವಾಬ್ದಾರಿಯಿಂದ ನೀವು ಮುಕ್ತ ಆದಂತೆ. ಪರಮಾತ್ಮ ತಂದೆ ಸಲಹೆಯನ್ನು ನೀಡಿದ್ದಾರೆ ಅಂದ ಮೇಲೆ ನಮ್ಮ ಜವಾಬ್ದಾರಿಯಿಂದ ನಾವು ಮುಕ್ತ ಆದಂತೆ. ನಮ್ಮ ಜವಾಬ್ದಾರಿ ತಂದೆಯ ಮೇಲೆ ಇರುತ್ತದೆ. ಆದ್ದರಿಂದ ತಂದೆಯ ಸಲಹೆಯಂತೆ ನಡೆಯಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಸುಖದ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಡೈರೆಕ್ಟ್ ಆಗಿ ಈಶ್ವರನ ಹೆಸರಿನಲ್ಲಿ ದಾನ ಪುಣ್ಯವನ್ನು ಮಾಡಬೇಕು. ಜ್ಞಾನದ ಧನದಿಂದ ಜೋಳಿಗೆಯನ್ನು ತುಂಬಿಕೊಂಡು ಎಲ್ಲರಿಗೂ ಜ್ಞಾನವನ್ನು ದಾನವಾಗಿ ನೀಡಬೇಕು. ಸೆಕೆಂಡ್ ಪಾಯಿಂಟ್, ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸ್ವಯಂವನ್ನು ಸರ್ವ ಖಜಾನೆಯಿಂದ ಮುಕ್ತ ಮಾಡಿಕೊಂಡು ಜೀವನ್ ಮುಕ್ತ ಆತ್ಮರಾಗಬೇಕು. ಭ್ರಮರಿಯಂತೆ ಜ್ಞಾನದ ಬೂಬು ಮಾಡಿ ಎಲ್ಲರನ್ನೂ ನಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ, ಸರ್ವ ಪ್ರಾಪ್ತಿಯ ಅನುಭವದ ಮೂಲಕ ಶಕ್ತಿಶಾಲಿಗಳಾಗುವಂತಹ ಸದಾ ಸಫಲತಾ ಮೂರ್ತಿಗಳಾಗಿ. ಯಾರು ಸರ್ವ ಪ್ರಾಪ್ತಿಯ ಅನುಭವಿ ಮೂರ್ತಿಗಳಾಗಿದ್ದಾರೋ ಅವರು ಶಕ್ತಿಶಾಲಿಗಳಾಗಿದ್ದಾರೆ. ಇಂತಹ ಶಕ್ತಿಶಾಲಿಯಾದಂತಹ ಸರ್ವ ಪ್ರಾಪ್ತಿಯ ಅನುಭವವನ್ನು ಮಾಡುವಂತಹ ಆತ್ಮರೇ ಸಫಲತಾ ಮೂರ್ತಿಗಳಾಗಲು ಸಾಧ್ಯ. ಏಕೆಂದರೆ ಈಗ ಸರ್ವ ಆತ್ಮರು ಪರಮಾತ್ಮ ತಂದೆಯನ್ನು ಹುಡುಕುತ್ತಿದ್ದಾರೆ. ಸುಖ ಮತ್ತು ಶಾಂತಿಯ ಮಾಸ್ಟರ್ ದಾತ ಎಲ್ಲಿದ್ದಾರೆ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಹುಡುಕುತ್ತಿದ್ದಾರೆ. ಅಂದ ಮೇಲೆ ಯಾವಾಗ ನಿಮ್ಮ ಬಳಿ ಸರ್ವಶಕ್ತಿಯ ಸ್ಟಾಕ್ ಇರುತ್ತದೆಯೋ ಆಗ ಎಲ್ಲರನ್ನೂ ನೀವು ಸಂತುಷ್ಟಪಡಿಸಲು ಸಾಧ್ಯ. ಹೇಗೆ ವಿದೇಶದಲ್ಲಿ ಒಂದೇ ಅಂಗಡಿಯಲ್ಲಿ ಎಲ್ಲಾ ವಸ್ತುಗಳು ಸಿಗುತ್ತದೆ, ಅದೇ ರೀತಿ ನೀವು ಕೂಡ ಸರ್ವಶಕ್ತಿಯ ಸ್ಟಾಕ್ನಿಂದ ಸಂಪನ್ನ ಆಗಬೇಕು. ಎಂದೂ ಕೂಡ ನನ್ನಲ್ಲಿ ಸಹನಾ ಶಕ್ತಿ ಇದೆ, ಆದರೆ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ ಇಲ್ಲ ಎಂದು ಹೇಳಬಾರದು. ಸರ್ವಶಕ್ತಿಯ ಸ್ಟಾಕ್ ನಮ್ಮ ಬಳಿ ಇರಬೇಕು. ಆಗ ನಾವು ಸಫಲತಾ ಮೂರ್ತಿಗಳಾಗಲು ಸಾಧ್ಯ. ಇಂದಿನ ಸ್ಲೋಗನ್ ಆಗಿದೆ, ಮರ್ಯಾದೆಯೇ ಬ್ರಾಹ್ಮಣ ಜೀವನದ ಹೆಜ್ಜೆಯಾಗಿದೆ. ಮರ್ಯಾದೆ ಅನ್ನುವ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಟ್ಟರೆ ಗುರಿಯ ಸಮೀಪಕ್ಕೆ ಹೋಗಿ ತಲುಪುತ್ತೇವೆ. ಮರ್ಯಾದೆ ಅನ್ನುವುದೇ ಬ್ರಾಹ್ಮಣ ಜೀವನದ ಹೆಜ್ಜೆಯಾಗಿದೆ. ಅಂದ ಮೇಲೆ ಮರ್ಯಾದೆ ಅನ್ನುವ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುವುದು ಅಂದರೆ ಗುರಿಯ ಸಮೀಪಕ್ಕೆ ಹೋಗಿ ತಲುಪುವುದಾಗಿದೆ. ಒಳ್ಳೆಯದು. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ವರ್ತಮಾನ ಸಮಯದಲ್ಲಿ ಕೆಲವರು ಒಂದು ವಿಶೇಷ ಭಾಷೆಯನ್ನು ಉಪಯೋಗ ಮಾಡುತ್ತಾರೆ. ನನಗೆ ಅಸತ್ಯವನ್ನು ನೋಡಲು ಸಾಧ್ಯ ಆಗುವುದಿಲ್ಲ ಅನ್ನುವ ವಿಶೇಷ ಮಾತನ್ನು ಉಪಯೋಗ ಮಾಡುತ್ತಾರೆ ಮತ್ತು ಅಸತ್ಯ ಮಾತನ್ನು ಕೇಳಲು ನನಗೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಅಸತ್ಯವನ್ನು ನೋಡಿ, ಅಸತ್ಯ ಮಾತನ್ನು ಕೇಳಿ ನನಗೆ ಆಂತರ್ಯದಲ್ಲಿ ಆವೇಶ ಬರುತ್ತದೆ ಎಂದು ಹೇಳುತ್ತಾರೆ. ಒಂದು ವೇಳೆ ಅವರು ಮಾತನಾಡುತ್ತಿರುವ ಮಾತು ಅಸತ್ಯ ಆದರೆ ನೀವು ಆ ಅಸತ್ಯವನ್ನು ನೋಡಿ ಆವೇಶಕ್ಕೊಳಗಾದರೆ
ಆ ಆವೇಶ ಕೂಡ ಅಸತ್ಯವೇ ಆಗಿದೆ ತಾನೆ. ಅನ್ಯರು ಅಸತ್ಯವನ್ನು ಮಾತನಾಡುವುದು ಅಸತ್ಯ ಆಗಿದೆ ಅಂದ ಮೇಲೆ ಆ ಅಸತ್ಯತೆಯನ್ನು ನೋಡಿ ನೀವು ಆವೇಶಕ್ಕೊಳಗಾದರೆ ಆ ಆವೇಶ ಕೂಡ ಅಸತ್ಯವೇ ಆಗಿದೆ ತಾನೆ. ಅಂದ ಮೇಲೆ ಅಸತ್ಯತೆಯನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ಸ್ವಯಂನಲ್ಲಿ ಸತ್ಯತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.